ಪಕ್ಷ ವಿರೋಧಿ ಎಂದು ಯಾರ ಹೆಸರು ಹೇಳಿಲ್ಲ. ಒಬ್ಬನನ್ನ ನೋಡಿ ಯಾರೂ ವೋಟ್ ಹಾಕಲ್ಲ. ಕೊಪ್ಪಳದಲ್ಲಿ MLC ಸಲೀಂ ಅಹಮದ್ ಹೇಳಿರುವಂಥ ಮಾತಿದು. ಎಲ್ಲವನ್ನ AICCಯೇ ನೋಡಿಕೊಳ್ತಾ ಇದೆ. AICC ವರದಿ ಪ್ರಕಾರವೇ ಎಲ್ಲವೂ ನಡೀತಾ ಇದೆ. ಸಚಿವ ಜಮೀರ್ಗೆ ಸಲೀಂ ಅಹಮದ್ ಕೌಂಟರ್ ಕೊಟ್ಟಿದ್ದಾರೆ. ಒಬ್ಬನನ್ನ ನೋಡಿ ಯಾರು ಕೂಡ ವೋಟ್ ಹಾಕೋದಿಲ್ಲ. ಕೊಪ್ಪಳದಲ್ಲಿ MLC ಸಲೀಂ ಅಹಮದ್ ಹೇಳಿರುವಂಥ ಮಾತಿದು. ಎಲ್ಲವನ್ನ AICCಯೇ ನೋಡಿಕೊಳ್ಳುತ್ತಿದೆ. AICC ವರದಿ ಪ್ರಕಾರವೇ ಎಲ್ಲವೂ ನಡೆಯುತ್ತಿದೆ. ಸಚಿವ ಜಮೀರ್ಗೆ ಸಲೀಂ ಅಹಮದ್ ಕೌಂಟರ್ ಕೊಟ್ಟಿದ್ದಾರೆ. ಪಕ್ಷ ವಿರೋಧಿ ಎಂದು ಯಾರ ಹೆಸರನ್ನು ಕೂಡ ಹೇಳಿಲ್ಲ ಅಂತ ಹೇಳಿದ್ದಾರೆ. ಒಬ್ಬನನ್ನ ನೋಡಿ ಯಾರು ಕೂಡ ವೋಟ್ ಹಾಕೋದಿಲ್ಲ ಅಂತ ಹೇಳಿದ್ದಾರೆ. ಕೊಪ್ಪಳದಲ್ಲಿ MLC ಸಲೀಂ ಅಹಮದ್ ಜಮೀರ್ ಅಹಮದ್ ಖಾನ್ಗೆ ಕೌಂಟರ್ ಕೊಟ್ಟಿದ್ದಾರೆ. ನಾನು ಹೇಳ್ತಾ ನೀವು ಬಂದೆವು, ನಾವು ಯಾರ ಹೆಸರು ಕೂಡ ಹೇಳಿಲ್ಲ. ನಾನು ಹೇಳಕ್ಕೆ ನನ್ನ ಮಾತು ಕೇಳ್ತಾ ಇರ್ರಿ. ನನ್ನ ಪ್ರಶ್ನೆ ಇಲ್ಲ, ನಾವು ಯಾರ ಹೆಸರು ಕೂಡ ಹೇಳಿಲ್ಲ. ಕಾಂಗ್ರೆಸ್ನಲ್ಲಿ ಇಲ್ಲಿ ನಮ್ಮ ಹೋರಾಟ ಟಿಕೆಟ್ ಸಿಗೋವರೆಗೂ ನಾವೆಲ್ಲ ಅಲ್ಪಸಂಖ್ಯೆ ಟಿಕೆಟ್ ಕೇಳಿದ್ವಿ. ಯಾವಾಗ ತೀರ್ಮಾನ ಆದಮೇಲೆ ನಮ್ಮ ಧರ್ಮ ನಮ್ಮ ಕರ್ತವ್ಯ, ಇಲ್ಲಿ ಭಾವನೆಗಳ ಅವಕಾಶ ಇಲ್ಲ, ನಮ್ಮ ಕರ್ತವ್ಯ ಮುಂದೆ ಇದೆ. ಪಕ್ಷದ ಕಾರ್ಯಕರ್ತರಾಗಿ ನಮ್ಮ ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ. ಇವತ್ತು ಜನ ಒಬ್ಬರು ನೋಡಿ ಓಟ್ ಹಾಕಲ್ಲ. ಅಲ್ಪಸಂಖ್ಯಾತರು ಓಟ್ ಹಾಕೋದು ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳಿಗೆ, ಕಾಂಗ್ರೆಸ್ ಪಕ್ಷ ವಿಚಾರಧಾರೆಗಳಿಗೆ, ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಓಟ್ ಹಾಕ್ತಾರೆ. ಯಾರು ಪಕ್ಷಕ್ಕಿಂತ ಯಾರು ದೊಡ್ಡವರಿಲ್ಲ, ಪಕ್ಷಕ್ಕಿಂತ ಯಾರು ದೊಡ್ಡವರಿಲ್ಲ. ಇವತ್ತು ಏನಾದರೂ ತೀರ್ಮಾನ ಆಗ್ತಾ ಇದೆ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಜನರಲ್ ಸೆಕ್ರೆಟರಿ, ಆಲ್ ಇಂಡಿಯಾ ಕಾಂಗ್ರೆಸ್ ಸೆಕ್ರೆಟರಿ ಕೊಟ್ಟಂತಹ ರಿಪೋರ್ಟ್ ಮೇಲೆ ಈ ತೀರ್ಮಾನಗಳು KPC ಅಧ್ಯಕ್ಷರು ತಗೊಂಡಿದ್ದಾರೆ. ಕಾಂಗ್ರೆಸ್ಸಲ್ಲಿ ಯಾವ ಬಣನೂ ಇಲ್ಲ, ಇರೋದು ಒಂದೇ ಬಣ. ಯಾವ ಬಣ ಇಲ್ಲ. ನಾನು ಹೇಳಿದೆ, ನಾನು ಹೇಳಿ ಕೇಳಿ, ಕಾಂಗ್ರೆಸ್ ಯಾವ ಬಣ ಇಲ್ಲ. ನಾನು ಹೇಳಿದೆ, ನನ್ನ ನೋಡಿ ಯಾರು ಓಟ್ ಹಾಕೋದಿಲ್ಲ. ಕಾಂಗ್ರೆಸ್ ಮೇಲೆ ನೋಡಿ ಓಟ್ ಹಾಕೋದು, ಯಾರಾದರೂ ನನ್ನಿಂದ ಅಲ್ಪಸಂಖ್ಯೆ ಓಟ್ ಹಾಕೋದು ಅದೆಲ್ಲ. ಪಕ್ಷ ವಿರೋಧಿ ಎಂದು ಯಾರ ಹೆಸರು ಹೇಳಿಲ್ಲ. ಒಬ್ಬನನ್ನ ನೋಡಿ ಯಾರೂ ವೋಟ್ ಹಾಕಲ್ಲ. ಕೊಪ್ಪಳದಲ್ಲಿ MLC ಸಲೀಂ ಅಹಮದ್ ಹೇಳಿರುವಂಥ ಮಾತಿದು. ಎಲ್ಲವನ್ನ AICCಯೇ ನೋಡಿಕೊಳ್ತಾ ಇದೆ. AICC ವರದಿ ಪ್ರಕಾರವೇ ಎಲ್ಲವೂ ನಡೀತಾ ಇದೆ. ಸಚಿವ ಜಮೀರ್ಗೆ ಸಲೀಂ ಅಹಮದ್ ಕೌಂಟರ್ ಕೊಟ್ಟಿದ್ದಾರೆ. ಒಬ್ಬನನ್ನ ನೋಡಿ ಯಾರು ಕೂಡ ವೋಟ್ ಹಾಕೋದಿಲ್ಲ. ಕೊಪ್ಪಳದಲ್ಲಿ MLC ಸಲೀಂ ಅಹಮದ್ ಹೇಳಿರುವಂಥ ಮಾತಿದು. ಎಲ್ಲವನ್ನ AICCಯೇ ನೋಡಿಕೊಳ್ಳುತ್ತಿದೆ. AICC ವರದಿ ಪ್ರಕಾರವೇ ಎಲ್ಲವೂ ನಡೆಯುತ್ತಿದೆ. ಸಚಿವ ಜಮೀರ್ಗೆ ಸಲೀಂ ಅಹಮದ್ ಕೌಂಟರ್ ಕೊಟ್ಟಿದ್ದಾರೆ. ಪಕ್ಷ ವಿರೋಧಿ ಎಂದು ಯಾರ ಹೆಸರನ್ನು ಕೂಡ ಹೇಳಿಲ್ಲ ಅಂತ ಹೇಳಿದ್ದಾರೆ. ಒಬ್ಬನನ್ನ ನೋಡಿ ಯಾರು ಕೂಡ ವೋಟ್ ಹಾಕೋದಿಲ್ಲ ಅಂತ ಹೇಳಿದ್ದಾರೆ. ಕೊಪ್ಪಳದಲ್ಲಿ MLC ಸಲೀಂ ಅಹಮದ್ ಜಮೀರ್ ಅಹಮದ್ ಖಾನ್ಗೆ ಕೌಂಟರ್ ಕೊಟ್ಟಿದ್ದಾರೆ. ನಾನು ಹೇಳ್ತಾ ನೀವು ಬಂದೆವು, ನಾವು ಯಾರ ಹೆಸರು ಕೂಡ ಹೇಳಿಲ್ಲ. ನಾನು ಹೇಳಕ್ಕೆ ನನ್ನ ಮಾತು ಕೇಳ್ತಾ ಇರ್ರಿ. ನನ್ನ ಪ್ರಶ್ನೆ ಇಲ್ಲ, ನಾವು ಯಾರ ಹೆಸರು ಕೂಡ ಹೇಳಿಲ್ಲ. ಕಾಂಗ್ರೆಸ್ನಲ್ಲಿ ಇಲ್ಲಿ ನಮ್ಮ ಹೋರಾಟ ಟಿಕೆಟ್ ಸಿಗೋವರೆಗೂ ನಾವೆಲ್ಲ ಅಲ್ಪಸಂಖ್ಯೆ ಟಿಕೆಟ್ ಕೇಳಿದ್ವಿ. ಯಾವಾಗ ತೀರ್ಮಾನ ಆದಮೇಲೆ ನಮ್ಮ ಧರ್ಮ ನಮ್ಮ ಕರ್ತವ್ಯ, ಇಲ್ಲಿ ಭಾವನೆಗಳ ಅವಕಾಶ ಇಲ್ಲ, ನಮ್ಮ ಕರ್ತವ್ಯ ಮುಂದೆ ಇದೆ. ಪಕ್ಷದ ಕಾರ್ಯಕರ್ತರಾಗಿ ನಮ್ಮ ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ. ಇವತ್ತು ಜನ ಒಬ್ಬರು ನೋಡಿ ಓಟ್ ಹಾಕಲ್ಲ. ಅಲ್ಪಸಂಖ್ಯಾತರು ಓಟ್ ಹಾಕೋದು ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳಿಗೆ, ಕಾಂಗ್ರೆಸ್ ಪಕ್ಷ ವಿಚಾರಧಾರೆಗಳಿಗೆ, ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಓಟ್ ಹಾಕ್ತಾರೆ. ಯಾರು ಪಕ್ಷಕ್ಕಿಂತ ಯಾರು ದೊಡ್ಡವರಿಲ್ಲ, ಪಕ್ಷಕ್ಕಿಂತ ಯಾರು ದೊಡ್ಡವರಿಲ್ಲ. ಇವತ್ತು ಏನಾದರೂ ತೀರ್ಮಾನ ಆಗ್ತಾ ಇದೆ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಜನರಲ್ ಸೆಕ್ರೆಟರಿ, ಆಲ್ ಇಂಡಿಯಾ ಕಾಂಗ್ರೆಸ್ ಸೆಕ್ರೆಟರಿ ಕೊಟ್ಟಂತಹ ರಿಪೋರ್ಟ್ ಮೇಲೆ ಈ ತೀರ್ಮಾನಗಳು KPC ಅಧ್ಯಕ್ಷರು ತಗೊಂಡಿದ್ದಾರೆ. ಕಾಂಗ್ರೆಸ್ಸಲ್ಲಿ ಯಾವ ಬಣನೂ ಇಲ್ಲ, ಇರೋದು ಒಂದೇ ಬಣ. ಯಾವ ಬಣ ಇಲ್ಲ. ನಾನು ಹೇಳಿದೆ, ನಾನು ಹೇಳಿ ಕೇಳಿ, ಕಾಂಗ್ರೆಸ್ ಯಾವ ಬಣ ಇಲ್ಲ. ನಾನು ಹೇಳಿದೆ, ನನ್ನ ನೋಡಿ ಯಾರು ಓಟ್ ಹಾಕೋದಿಲ್ಲ. ಕಾಂಗ್ರೆಸ್ ಮೇಲೆ ನೋಡಿ ಓಟ್ ಹಾಕೋದು, ಯಾರಾದರೂ ನನ್ನಿಂದ ಅಲ್ಪಸಂಖ್ಯೆ ಓಟ್ ಹಾಕೋದು ಅದೆಲ್ಲ ಪಾರ್ಟಿ. ಪಕ್ಷ ವಿರೋಧಿ ಎಂದು ಯಾರ ಹೆಸರು ಹೇಳಿಲ್ಲ. ಒಬ್ಬನನ್ನ ನೋಡಿ ಯಾರೂ ವೋಟ್ ಹಾಕಲ್ಲ. ಕೊಪ್ಪಳದಲ್ಲಿ MLC ಸಲೀಂ ಅಹಮದ್ ಹೇಳಿರುವಂಥ ಮಾತಿದು. ಎಲ್ಲವನ್ನ AICCಯೇ ನೋಡಿಕೊಳ್ತಾ ಇದೆ. AICC ವರದಿ ಪ್ರಕಾರವೇ ಎಲ್ಲವೂ ನಡೀತಾ ಇದೆ. ಸಚಿವ ಜಮೀರ್ಗೆ ಸಲೀಂ ಅಹಮದ್ ಕೌಂಟರ್ ಕೊಟ್ಟಿದ್ದಾರೆ. ಒಬ್ಬನನ್ನ ನೋಡಿ ಯಾರು ಕೂಡ ವೋಟ್ ಹಾಕೋದಿಲ್ಲ. ಕೊಪ್ಪಳದಲ್ಲಿ MLC ಸಲೀಂ ಅಹಮದ್ ಹೇಳಿರುವಂಥ ಮಾತಿದು. ಎಲ್ಲವನ್ನ AICCಯೇ ನೋಡಿಕೊಳ್ಳುತ್ತಿದೆ.
ಎಐಸಿಸಿ ವರದಿ ಪ್ರಕಾರವೇ ಎಲ್ಲವೂ ನಡೆಯುತ್ತಿದೆ. ಸಚಿವ ಜಮೀರ್ಗೆ ಸಲೀಂ ಅಹಮದ್ ಕೌಂಟರ್ ಕೊಟ್ಟಿದ್ದಾರೆ. ಪಕ್ಷ ವಿರೋಧಿ ಎಂದು ಯಾರ ಹೆಸರನ್ನು ಕೂಡ ಹೇಳಿಲ್ಲ ಅಂತ ಹೇಳಿದ್ದಾರೆ. ಒಬ್ಬನನ್ನ ನೋಡಿ ಯಾರು ಕೂಡ ವೋಟ್ ಹಾಕೋದಿಲ್ಲ ಅಂತ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಎಂಎಲ್ಸಿ ಸಲೀಂ ಅಹಮದ್ ಜಮೀರ್ ಅಹಮದ್ ಖಾನ್ಗೆ ಕೌಂಟರ್ ಕೊಟ್ಟಿದ್ದಾರೆ. ನಾನು ಹೇಳ್ತಾ ನೀವು ಬಂದವು, ನಾವು ಯಾರ ಹೆಸರು ಕೂಡ ಹೇಳಿಲ್ಲ. ಸರ್ ನೀವು ಆಯ್ತು ನಾನು ಹೇಳಕ್ಕೆ ನನ್ನ ಮಾತು ಕೇಳ್ತಾ ಇರ್ರಿ. ನಮ್ಮ ಕ್ವಶನ್ ನನ್ನ ಪ್ರಶ್ನೆ ಇಲ್ಲ, ನಾವು ಯಾರ ಹೆಸರು ಕೂಡ ಹೇಳಿಲ್ಲ. ಕಾಂಗ್ರೆಸ್ನಲ್ಲಿ ಇಲ್ಲಿ ನಮ್ಮ ಹೋರಾಟ ಟಿಕೆಟ್ ಸಿಗೋವರೆಗೂ ನಾವೆಲ್ಲ ಅಲ್ಪಸಂಖ್ಯೆ ಟಿಕೆಟ್ ಕೇಳಿದ್ವಿ. ಯಾವಾಗ ತೀರ್ಮಾನ ಆದಮೇಲೆ ನಮ್ಮ ಧರ್ಮ ನಮ್ಮ ಕರ್ತವ್ಯ, ಇಲ್ಲಿ ಭಾವನೆಗಳ ಅವಕಾಶ ಇಲ್ಲ, ನಮ್ಮ ಕರ್ತವ್ಯ ಮುಂದೆ ಇದೆ. ಪಕ್ಷದ ಕಾರ್ಯಕರ್ತರಾಗಿ ನಮ್ಮ ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ. ಇವತ್ತು ಜನ ಒಬ್ಬರು ನೋಡಿ ಓಟ್ ಹಾಕಲ್ಲ. ಅಲ್ಪಸಂಖ್ಯಾತರು ಓಟ್ ಹಾಕೋದು ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳಿಗೆ, ಕಾಂಗ್ರೆಸ್ ಪಕ್ಷ ವಿಚಾರಧಾರೆಗಳಿಗೆ, ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಓಟ್ ಹಾಕ್ತಾರೆ. ಯಾರು ಪಕ್ಷಕ್ಕಿಂತ ಯಾರು ದೊಡ್ಡವರಿಲ್ಲ, ಪಕ್ಷಕ್ಕಿಂತ ಯಾರು ದೊಡ್ಡವರಿಲ್ಲ. ಇವತ್ತು ಏನಾದರೂ ತೀರ್ಮಾನ ಆಗ್ತಾ ಇದೆ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಜನರಲ್ ಸೆಕ್ರೆಟರಿ, ಆಲ್ ಇಂಡಿಯಾ ಕಾಂಗ್ರೆಸ್ ಸೆಕ್ರೆಟರಿ ಕೊಟ್ಟಂತಹ ರಿಪೋರ್ಟ್ ಮೇಲೆ ಈ ತೀರ್ಮಾನಗಳು KPC ಅಧ್ಯಕ್ಷರು ತಗೊಂಡಿದ್ದಾರೆ. ಕಾಂಗ್ರೆಸ್ಸಲ್ಲಿ ಯಾವ ಬಣನೂ ಇಲ್ಲ, ಇರೋದು ಒಂದೇ ಬಣ. ಯಾವ ಬಣ ಇಲ್ಲ. ನಾನು ಹೇಳಿದೆ, ನಾನು ಹೇಳಿ ಕೇಳಿ, ಕಾಂಗ್ರೆಸ್ ಯಾವ ಬಣ ಇಲ್ಲ. ನಾನು ಹೇಳಿದೆ, ನನ್ನ ನೋಡಿ ಯಾರು ಓಟ್ ಹಾಕೋದಿಲ್ಲ. ಕಾಂಗ್ರೆಸ್ ಮೇಲೆ ನೋಡಿ ಓಟ್ ಹಾಕೋದು, ಯಾರಾದರೂ ನನ್ನಿಂದ ಅಲ್ಪಸಂಖ್ಯೆ ಓಟ್ ಹಾಕೋದು ಅದೆಲ್ಲ ಪಾರ್ಟಿ. ಪಕ್ಷ ವಿರೋಧಿ ಎಂದು ಯಾರ ಹೆಸರು ಹೇಳಿಲ್ಲ. ಒಬ್ಬನನ್ನ ನೋಡಿ ಯಾರೂ ವೋಟ್ ಹಾಕಲ್ಲ. ಕೊಪ್ಪಳದಲ್ಲಿ ಎಂಎಲ್ಸಿ ಸಲೀಂ ಅಹಮದ್ ಹೇಳಿರುವಂಥ ಮಾತಿದು. ಎಲ್ಲವನ್ನ ಎಐಸಿಸಿಯೇ ನೋಡಿಕೊಳ್ತಾ ಇದೆ. ಎಐಸಿಸಿ ವರದಿ ಪ್ರಕಾರವೇ ಎಲ್ಲವೂ ನಡೀತಾ ಇದೆ. ಸಚಿವ ಜಮೀರ್ಗೆ ಸಲೀಂ ಅಹಮದ್ ಕೌಂಟರ್ ಕೊಟ್ಟಿದ್ದಾರೆ. ಒಬ್ಬನನ್ನ ನೋಡಿ ಯಾರು ಕೂಡ ವೋಟ್ ಹಾಕೋದಿಲ್ಲ. ಕೊಪ್ಪಳದಲ್ಲಿ ಎಂಎಲ್ಸಿ ಸಲೀಂ ಅಹಮದ್ ಹೇಳಿರುವಂಥ ಮಾತಿದು. ಎಲ್ಲವನ್ನ ಎಐಸಿಸಿಯೇ ನೋಡಿಕೊಳ್ಳುತ್ತಿದೆ. ಎಐಸಿಸಿ ವರದಿ ಪ್ರಕಾರವೇ ಎಲ್ಲವೂ ನಡೆಯುತ್ತಿದೆ. ಸಚಿವ ಜಮೀರ್ಗೆ ಸಲೀಂ ಅಹಮದ್ ಕೌಂಟರ್ ಕೊಟ್ಟಿದ್ದಾರೆ. ಪಕ್ಷ ವಿರೋಧಿ ಎಂದು ಯಾರ ಹೆಸರನ್ನು ಕೂಡ ಹೇಳಿಲ್ಲ ಅಂತ ಹೇಳಿದ್ದಾರೆ. ಒಬ್ಬನನ್ನ ನೋಡಿ ಯಾರು ಕೂಡ ವೋಟ್ ಹಾಕೋದಿಲ್ಲ ಅಂತ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಎಂಎಲ್ಸಿ ಸಲೀಂ ಅಹಮದ್ ಜಮೀರ್ ಅಹಮದ್ ಖಾನ್ಗೆ ಕೌಂಟರ್ ಕೊಟ್ಟಿದ್ದಾರೆ. ನಾನು ಹೇಳ್ತಾ ನೀವು ಬಂದವು, ನಾವು ಯಾರ ಹೆಸರು ಕೂಡ ಹೇಳಿಲ್ಲ. ಸರ್ ನೀವು ಆಯ್ತು ನಾನು ಹೇಳಕ್ಕೆ ನನ್ನ ಮಾತು ಕೇಳ್ತಾ ಇರ್ರಿ. ನಮ್ಮ ಕ್ವಶನ್ ನನ್ನ ಪ್ರಶ್ನೆ ಇಲ್ಲ, ನಾವು ಯಾರ ಹೆಸರು ಕೂಡ ಹೇಳಿಲ್ಲ. ಕಾಂಗ್ರೆಸ್ನಲ್ಲಿ ಇಲ್ಲಿ ನಮ್ಮ ಹೋರಾಟ ಟಿಕೆಟ್ ಸಿಗೋವರೆಗೂ ನಾವೆಲ್ಲ ಅಲ್ಪಸಂಖ್ಯೆ ಟಿಕೆಟ್ ಕೇಳಿದ್ವಿ. ಯಾವಾಗ ತೀರ್ಮಾನ ಆದಮೇಲೆ ನಮ್ಮ ಧರ್ಮ ನಮ್ಮ ಕರ್ತವ್ಯ, ಇಲ್ಲಿ ಭಾವನೆಗಳ ಅವಕಾಶ ಇಲ್ಲ, ನಮ್ಮ ಕರ್ತವ್ಯ ಮುಂದೆ ಇದೆ. ಪಕ್ಷದ ಕಾರ್ಯಕರ್ತರಾಗಿ ನಮ್ಮ ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ. ಇವತ್ತು ಜನ ಒಬ್ಬರು ನೋಡಿ ಓಟ್ ಹಾಕಲ್ಲ. ಅಲ್ಪಸಂಖ್ಯಾತರು ಓಟ್ ಹಾಕೋದು ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳಿಗೆ, ಕಾಂಗ್ರೆಸ್ ಪಕ್ಷ ವಿಚಾರಧಾರೆಗಳಿಗೆ, ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಓಟ್ ಹಾಕ್ತಾರೆ. ಯಾರು ಪಕ್ಷಕ್ಕಿಂತ ಯಾರು ದೊಡ್ಡವರಿಲ್ಲ, ಪಕ್ಷಕ್ಕಿಂತ ಯಾರು ದೊಡ್ಡವರಿಲ್ಲ. ಇವತ್ತು ಏನಾದರೂ ತೀರ್ಮಾನ ಆಗ್ತಾ ಇದೆ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಜನರಲ್ ಸೆಕ್ರೆಟರಿ, ಆಲ್ ಇಂಡಿಯಾ ಕಾಂಗ್ರೆಸ್ ಸೆಕ್ರೆಟರಿ ಕೊಟ್ಟಂತಹ ರಿಪೋರ್ಟ್ ಮೇಲೆ ಈ ತೀರ್ಮಾನಗಳು KPC ಅಧ್ಯಕ್ಷರು ತಗೊಂಡಿದ್ದಾರೆ. ಕಾಂಗ್ರೆಸ್ಸಲ್ಲಿ ಯಾವ ಬಣನೂ ಇಲ್ಲ, ಇರೋದು ಒಂದೇ ಬಣ. ಯಾವ ಬಣ ಇಲ್ಲ. ನಾನು ಹೇಳಿದೆ, ನಾನು ಹೇಳಿ ಕೇಳಿ, ಕಾಂಗ್ರೆಸ್ ಯಾವ ಬಣ ಇಲ್ಲ. ನಾನು ಹೇಳಿದೆ, ನನ್ನ ನೋಡಿ ಯಾರು ಓಟ್ ಹಾಕೋದಿಲ್ಲ. ಕಾಂಗ್ರೆಸ್ ಮೇಲೆ ನೋಡಿ ಓಟ್ ಹಾಕೋದು, ಯಾರಾದರೂ ನನ್ನಿಂದ ಅಲ್ಪಸಂಖ್ಯೆ ಓಟ್ ಹಾಕೋದು ಅದೆಲ್ಲ ಪಾರ್ಟಿ.